ಹಾಯ್ ಎಲ್ಲ ವಿದ್ಯಾರ್ಥಿಗಳೇ. ಸೊ ನೀಟ್ ಅಪ್ಡೇಟ್ಗೆ ಸುಸ್ವಾಗತ. ಓಕೆ, ಸೆಪ್ಟೆಂಬರ್ 23 ಇವತ್ತೇನೆಲ್ಲ ಅಪ್ಡೇಟ್ ಇದೆ ಎಲ್ಲನೂ ಕೂಡ ಕವರ್ ಮಾಡ್ತೀನಿ. ಜಾಸ್ತಿ ಟೈಮ್ ಇಲ್ಲ, ಸೊ ಹಂಗಾಗಿ ಬೇಗನೆ ಹೇಳ್ತಿದ್ದೀನಿ. ಸರಿ, ನಿನ್ನೆ ಬಂದುಬಿಟ್ಟು ಗೊತ್ತಿರುವ ಹಾಗೆ ನಿನ್ನೆ ಮಾರ್ನಿಂಗ್ 11 ಗಂಟೆಗೆ ನಮ್ಮ ಕೆ ಕಡೆಯಿಂದ ನಿಮಗೆ ಕ್ವಿಟ್ ಆಪ್ಷನ್ ಅಂತ ಕೊಟ್ಟರು. ಓಕೆ, ಕ್ವಿಟ್ ಆಪ್ಷನ್ ಕೊಟ್ಟ ನಿನ್ನೆ ಸಾಯಂಕಾಲವರೆಗೂ ಕೂಡ MCC ಕಡೆ ಹೋಗಿ ಅಡ್ಮಿಷನ್ ಆಗೋರು ಕ್ವಿಟ್ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಒಳ್ಳೆಯದಾಗಲಿ. ಓಕೆ, ಎಲ್ಲರೂ ಕೂಡ 774 ಸ್ಟೂಡೆಂಟು ಕರ್ನಾಟಕದಲ್ಲೂ ಕೂಡ ಮತ್ತು MCC ಕಡೆ ಎರಡೂ ಕೂಡ ಸೀಟ್ ಸಿಕ್ಕಾಗ ಸಾಧ್ಯ ಆದಷ್ಟು ಹುಡುಗರು ಹೋಗಿರ್ತಾರೆ ಅಂದ್ಕೊಂಡಿರ್ತೀವಿ. ಮಿನಿಮಮ್ ಆದರೂ ಒಂದು 200 ಆದರೂ ಸ್ಟೂಡೆಂಟ್ ಹೋದರೆ ನಮ್ಮ ಕರ್ನಾಟಕದ 200 ಸ್ಟೂಡೆಂಟ್ ಇನ್ನೂ ಕೂಡ ವಾಪಸ್ ಇದರಲ್ಲಿ ಬರ್ತಾರೆ. ಸೊ ಹೆಸರಿಗೆ ಅಷ್ಟು ಹೇಳಿದೆ, ಎಷ್ಟು ಜನ ಹೋಗ್ತಾರೋ ಅವ್ರಿಗೆ ಬಿಟ್ಟಿದ್ದು, ಯಾಕಂದ್ರೆ ಅವ್ರು ಡಿಸಿಷನ್ ತೊಗೊಂಡಿರ್ತಾರೆ. ಯಾಕಂದರೆ ಅಲ್ಲಿ ಹೋಗೋರು ಅವ್ರ ಇಷ್ಟ, ಅವ್ರ ಕಷ್ಟ. ಓಕೆ, ಅವ್ರ ಪೇರೆಂಟ್ಸ್ ಜೊತೆ ಕೂತು ಮಾತಾಡಿ ಎಲ್ಲ ಮಾಡಿರ್ತಾರೆ. ಇವಾಗ ಕೇದವರು ಇನ್ನೊಂದು ಟೈಮ್ ಏನು ಬಿಡಲ್ಲ. ಈಗಾಗಲೇ ಲೈಕ್ ಎಕ್ಸಾಂಪಲ್ ಕೆ ಪೋರ್ಟಲ್ ಬಂದುಬಿಟ್ಟು UG NEET. ಓಕೆ, UG NEET 2025 ಹೋಗ್ತೀನಿ ನಾನು ಇವಾಗ ಸದ್ಯಕ್ಕೆ. ಸರಿ, ಕಾಣಿಸ್ತಿದೆ ನೋಡಿ. ಇದರಲ್ಲಿ ಬಂದ ತಕ್ಷಣ ಕೆಳಗಡೆ ಏನು ಕೊಟ್ಟವರು ಅಂತಂದರೆ UG NEET 2025 ಎರಡನೇ ಸುತ್ತಿನ MCC ಮತ್ತು KA ಹಂಚಿಕೆ ಸರೆಂಡರಿಂಗ್ ಆ್ಯಂಡ್ ಕ್ವಿಟ್ KA ಸೀಟ್ ಆಯ್ಕೆ ಪೋರ್ಟ್ ಲಿಂಕ್ ಅಂತಂದರೆ ನೀವು ಬಿಟ್ಟಿರ್ತಕ್ಕಂಥ ಸೀಟ್ ಸರೆಂಡರ್ ಆಗ್ತದೆ ಕೆಗೆ. ಅದು ಮುಂದೆ ಏನಾಗ್ತದೆ ಅಂದರೆ ಮಾಪಪ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ತಾರೆ. ಸೊ ಆ ಸ್ಟೂಡೆಂಟ್ಗೆ ಸ್ಟೇ ವೇಕೆನ್ಸಿ ರೌಂಡ್ ಅಂತ. ಸೊ ಅದ್ರ ಬಗ್ಗೆ ನೆಕ್ಸ್ಟ್ ಮಾತಾಡ್ತೀನಿ. ಮೊದಲು ಬಂದುಬಿಟ್ಟು ಇವಾಗ ಏನಂತ ಇವತ್ತೇನು ಅಪ್ಡೇಟ್ ಇದೆ ಅಂತಂದರೆ, ಇವತ್ತು ಮಾರ್ನಿಂಗ್ 11 ಗಂಟೆ ಮೇಲೆ ಫೈನಲ್ ರಿಸಲ್ಟ್ ಅನ್ನೋದು ಬಿಡ್ತಾರೆ ತಂದು. ಸೊ ನಿನ್ನೆ ಏನಿದೆ ಅಂದರೆ ಜಸ್ಟ್ ಕ್ವಿಟ್ ಆಪ್ಷನ್ ಕೊಟ್ಬಿಟ್ಟು ಇವತ್ತು ಮಾರ್ನಿಂಗ್ 11 ಗಂಟೆ ಮೇಲೆ ನಿಮಗೆ ಫೈನಲ್ ರಿಸಲ್ಟ್ ಅನ್ನೋದು ಬಿಟ್ಟರೆ, ಆ ಫೈನಲ್ ರಿಸಲ್ಟ್ ಮೇಲೆ ನಿಮ್ಗೆ ಯಾವ ಸೀಟ್ ಅಲಾಟ್ಮೆಂಟ್ ಆಗಿರ್ತದೆ ಅಂದರೆ ರೀರನ್ ಮಾಡ್ತಾರೆ. ಈಗ ವಾಪಸ್ ಸ್ಟೂಡೆಂಟು ಹೊಸದಾಗಿ ಕಾಲೇಜಸ್ ಕೂಡ ಆ್ಯಡ್ ಆಗಿರ್ತವೆ. ಕಾಲೇಜಲ್ಲ, ಸ್ಟೂಡೆಂಟ್ ಆ್ಯಡ್ ಆಗ್ತಾರೆ. ಆ್ಯಂಡ್ ಈಗ ಸಿಕ್ಕಿರ್ತಕ್ಕಂಥ ಸ್ಟೂಡೆಂಟ್ಗೆ ಅಪ್ಗ್ರೇಡಿಂಗ್ ಆಗಿ ಮೇಲೆ ಇರತಕ್ಕಂಥ ಸೀಟ್ಗಳು ಸಿಗ್ತಾ ಹೋಗ್ತವೆ. ಸೊ ಒಂದು ಹೆಚ್ಚು ಕಮ್ಮಿ ನಾನು ಅಂದ್ಕೊಂಡ ಪ್ರಕಾರ ಒಂದು 150ರಿಂದ 200 ಸ್ಟೂಡೆಂಟ್ ಆದರೂ ಕೂಡ ಈ ರೀತಿ ಆದರೆ ಬೆಟರು. ಇನ್ನೂ ಜಾಸ್ತಿ ಆದರೆ ಇನ್ನೂ ಕೂಡ ಚೆನ್ನಾಗಿ ಇರ್ತದೆ. ಯಾಕಂದರೆ ಸ್ಟೂಡೆಂಟ್ ಹೊಸದಾಗಿ ನಮ್ಮ ಕರ್ನಾಟಕದ ಸ್ಟೂಡೆಂಟಿಗೆ ಅದೇ ನಿಮ್ಮ ಸಹೋದರ ಮತ್ತು ಸಹೋದರಿ ಸಿಗ್ತದೆ ಅಷ್ಟೇ ಸೀಟು. ಸರಿ, ಈಗ ಅದ್ರ ತಕ್ಕನಂಗೆ ಅಪ್ಡೇಟ್ಸ್ ಏನಪ್ಪ ಅಂತಂದರೆ, ಇವತ್ತು ಫೈನಲ್ ರಿಸಲ್ಟ್ ಬಂದಾದ ತಕ್ಷಣ ಕೇದವ್ರು ಹೇಳಿದಾರೆ, ಈಗ MCCಲಿ ಹೋಗಿ ಸೀಟ್ ತೊಗೊಂಡವ್ರಿಗೆ ಅಮೌಂಟು ಬೇಗನೆ. ಕೆಲವೊಂದಿಷ್ಟು ಹುಡುಗರು 12 ಲಕ್ಷ ಕಟ್ಟೆಲ್ಲ ಬಂದಿರ್ತಾರೆ. ಕೇದಲ್ಲಿ ಪೋರ್ಟಲ್ ಲಾಗಿನ್ ಆಗಿರ್ತಾರೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಕ್ಯಾಶ್ ಡೆಪಾಸಿಟ್ ಕಟ್ಟಿ. ಸೊ ನಿಮಗೆ ಕೇದವ್ರು ಹೇಳಿದ ಪ್ರಕಾರ ಇವತ್ತು ಇಲ್ಲ ನಾಳೆ ಬೆಳಗ್ಗೆ ಅನ್ನೋಷ್ಟರಲ್ಲಿ ಅಮೌಂಟನ್ನು ವಾಪಸ್ ನಿಮಗೆ ಮಾಡ್ತಾರೆ, ಬರಿಬೇಡ. ಸೊ ನೀವು ಆ ಅಮೌಂಟ್ ತೊಗೊಂಡೋಗಿ ನಿಮ್ಮ MCCಲಿ ಸಿಕ್ಕಿರ್ತಕ್ಕಂಥ ಸೀಟ್ಗೆ ಅಡ್ಮಿಷನ್ ಆಗ್ಬೋದು. ಇಲ್ಲಾಂತಂದರೆ ನೀವು ಏನಾದರೂ ಬೇರೆ ಅಮೌಂಟ್ ರೆಡಿ ಮಾಡ್ಕೊಂಡಿತ್ತಂದರೆ ನೀವು ಮತ್ತು ಅದ್ರ ಈಗಲೇ ಬೇಕಾದ್ರೆ ಇವತ್ತು ಹೋಗ್ಬೋದು ನೀವು. ಸೊ ಏನಪ್ಪ ಅಂದರೆ ಒಟ್ಟಾರೆ 25ರವರೆಗೂ ಕೂಡ MCCಗೆ ಲಾಸ್ಟ್ ಡೇಟ್ ಇರೋ ಕಾರಣ ನಿಮಗೆ ಟೈಮ್ ಇನ್ನೂ ಇದೆ, ವರಿಬೇಡ. ಇವಾಗ ಏನಪ್ಪ ಅಂದರೆ ಇವತ್ತು ಫೈನಲ್ ರಿಸಲ್ಟ್ ಬಿಟ್ಟಾದ ತಕ್ಷಣ ನಿಮಗೆ ಎಸ್ಪೆಷಲಿ ನೀಟ್ ಸ್ಟೂಡೆಂಟ್ಗೆ ಏನಪ್ಪ ಅಂತಂದರೆ ರಿಸಲ್ಟ್ ಬಂದಾದಮೇಲೆ ಕೆಲವೊಂದಿಷ್ಟು ಬಾಂಡ್ ರೆಡಿ ಮಾಡ್ಕೊಳ್ಳೋದಿರ್ತದೆ. ಹಾಗಾಗಿ ಅವನ್ನೆಲ್ಲನೂ ಕೂಡ ರೆಡಿ ಮಾಡ್ಕೋರಿ. ಇವತ್ತು ಆದಷ್ಟು ಪೇಮೆಂಟ್ ಮಾಡೋಕೆ ರೆಡಿ ಮಾಡ್ಕೊಂಬಿಡಿ. ಅಂತಂದರೆ ಕೆಲವೊಂದಿಷ್ಟು ಹುಡುಗರಿಗೆ 60,000 ತೋರಿಸ್ಬೋದು, ಕೆಲವೊಂದಿಷ್ಟು ಹುಡುಗರಿಗೆ 2 ಲಕ್ಷ ತೋರಿಸ್ಬೋದು, ಕೆಲವೊಂದಿಷ್ಟು ಹುಡುಗರು ಓಕೆ ನಿಮ್ಮ ಮ್ಯಾನೇಜ್ಮೆಂಟ್ ಸೀಟ್ ಸಿಕ್ಕವ್ರಿಗೆ ಬೇರೆ ಬೇರೆ ರೀತಿ ಇರ್ತದೆ. ಸೊ ಈ ಸರ್ತಿ ಎಸ್ಪೆಷಲಿ ಕೆ ಡೈರೆಕ್ಟರ್ ಕಡೆಯಿಂದ ಒಂದು ಗುಡ್ ನ್ಯೂಸ್ ಏನಂತಂದರೆ, ಗೌರ್ಮೆಂಟ್ ಸೀಟು ಪ್ರೈವೇಟ್ ಕಾಲೇಜಲ್ಲಿ ಸಿಕ್ಕವ್ರಿಗೆ ಕೆಗೆ ಹೋಗೋ ಅವಶ್ಯಕತೆ ಇಲ್ಲ. ಪ್ರತಿ ಸರ್ತಿ ಯಾವ ರೀತಿ ಅಂತಂದರೆ ಗೌರ್ಮೆಂಟ್ ಸೀಟ್ ಸಿಕ್ಕು ಪ್ರೈವೇಟ್ ಕಾಲೇಜಲ್ಲಿ ಸಿಕ್ಕಿತ್ತಂದರೆ ಕೆಗೆ ಹೋಗ್ಬಿಟ್ಟು ಡಾಕ್ಯುಮೆಂಟ್ಸ್ ಎಲ್ಲನೂ ಕೂಡ ಅಲ್ಲಿ ಸಬ್ಮಿಟ್ ಮಾಡಿತಿದ್ರಿ. ಬಟ್ ಈ ಸರ್ತಿ ಆ ರೀತಿ ಯಾವುದೇ ರೀತಿ ಇಲ್ಲ. ಈ ಸರ್ತಿ ಎಲ್ಲನೂ ಕೂಡ ಡೈರೆಕ್ಟಾಗಿ ಯಾವ ಕಾಲೇಜ್ ಸಿಕ್ಕಿರ್ತದೋ ಅಲ್ಲೇ ಹೋಗ್ಬಿಟ್ರೆ ಸಾಕು, ನಿಮಗೆ ಡೈರೆಕ್ಟ್ ಅಡ್ಮಿಷನ್ ಮಾಡ್ಕೊತಾರೆ. ಯಾವುದೇ ರೀತಿಯಾಗಿ ಕೇಗೆ ಹೋಗೋ ಅವಶ್ಯಕತೆ ಇಲ್ಲ. ಓಕೆ, ಅಮೌಂಟ್ ಎಲ್ಲನೂ ಕೂಡ ಇವತ್ತು ಪೇಮೆಂಟ್ ಮಾಡಿರಿ. ಕಂಫರ್ಮೇಷನ್ ಸ್ಲಿಪ್ ಬರ್ತದೆ. ಆ ಕಂಫರ್ಮೇಷನ್ ಸ್ಲಿಪ್ಪು ಮತ್ತು ಯಾವೆಲ್ಲ ರಿಸರ್ವೇಷನ್ಗೆ ಡಾಕ್ಯುಮೆಂಟ್ಸ್ಗಳು ಹಾಕಿದ್ರು ಎಲ್ಲ ಡಾಕ್ಯುಮೆಂಟ್ಸ್ ತಗೊಂಡು ಕೇಗೆ ಹೋಗ್ಬೇಕಾಗ್ತದೆ. ಆ ಕೇಗೆಲ್ಲ ಕಾಲೇಜ್ಗೆ ಹೋಗ್ಬೇಕಾಗ್ತದೆ. ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗಿರಿ, ಮುಗೀತು ನಿಮ್ಮ ಪ್ರೊಸೆಸ್. ಅಲ್ಲಿಗೆ ಮುಗ್ತದೆ. ಅಡ್ಮಿಷನ್ ಆರ್ಡ್ರ್ ಅವರೇ ನಿಮಗೆ ಕೊಡ್ತಾರೆ. ಓಕೆ ಸರಿ, ಇದಿಷ್ಟು ನಿಮ್ಮದು ಅಡ್ಮಿಷನ್ ಮಾಡೋ ಪ್ರೊಸೆಸ್ ಮುಗ್ತದೆ. ನೆಕ್ಸ್ಟ್ ಇದ್ರ ತಕ್ಕ ನೆಕ್ಸ್ಟ್ ಕೇದವ್ರು ಏನು ಹೇಳಿದಾರೆ ಅಂತಂದ್ರೆ ಇಲ್ಲಿ ಕಾಣಿಸ್ತಿದೆ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂತಂದರೆ ಮಾಪಪ್ ರೌಂಡ್ ಆ್ಯಂಡ್ ಸ್ಟೇ ವೇಕೆನ್ಸಿ ರೌಂಡ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ಟವ್ರೆ. ಸೊ ಇದರಲ್ಲಿ ಏನು ಕೊಟ್ಟವ್ರು ಅಂತಂದರೆ, ಈಗ ಕೆಲವೊಂದಿಷ್ಟು ಹುಡುಗರು ನಮ್ಮ ಕೇದಲ್ಲಿ ಇದುವರೆಗೂ ಕೂಡ ರಿಜಿಸ್ಟ್ರೇಷನ್ ಆಗಿರಲ್ಲ, ಫ್ರೆಶ್ ರಿಜಿಸ್ಟ್ರೇಷನ್ ಅವಕಾಶ ಇರ್ತದೆ. ಇಲ್ಲ ಈಗಾಗಲೇ ಎಲ್ಲನೂ ಕೂಡ ರಿಜಿಸ್ಟ್ರೇಷನ್ ಆಗಿ ಪಾರ್ಟಿಸಿಪೇಟ್ ಮಾಡಿ ಸೀಟೇ ಸಿಕ್ಕಿಲ್ಲ ಅಂತಂದರೆ ಜಸ್ಟ್ ನಿಮಗೆ ರೂಲ್ ನಂಬರ್ ಎಂಟ್ರಿ ಮಾಡಬೇಕು. ರಿಜಿಸ್ಟ್ರೇಷನ್ ಆದರೂ ಕೂಡ ರೂಲ್ ನಂಬರ್ ಎಂಟ್ರಿ ಮಾಡಲೇಬೇಕು. ಅದು ಯಾವಾಗ ಅಂತಂದರೆ ನೋಡಿ, ಈಗ 25ರಿಂದ ಸ್ಟಾರ್ಟ್ ಆಗುತ್ತೆ ರಿಜಿಸ್ಟ್ರೇಷನ್. ಫ್ರೆಶ್ ಆಗಿ ಯಾರೆಲ್ಲ ಆಗಿಲ್ಲ ಅವ್ರಿಗೆ 29ವರೆಗೂ ಕೂಡ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ. ಅಂದರೆ 5 ದಿನ ನಿಮಗೆ ರಿಜಿಸ್ಟ್ರೇಷನ್ಗೆ ಟೈಮ್ ಕೊಟ್ಟು 29ಕ್ಕೆ ಏನು ಮಾಡ್ತಾರೆ ಅಂತಂದರೆ ಎಲ್ಲರೂ ಕೂಡ ರೂಲ್ ನಂಬರ್ ಎಂಟ್ರಿ ಮಾಡಲಿಕ್ಕೆ ಕೊಡ್ತಾರೆ. ಆ ರೂಲ್ ನಂಬರ್ ಎಂಟ್ರಿ ಮಾಡ್ತಂತಂದರೆ ಯಾರೆಲ್ಲ ಮೆಡಿಕಲ್, ಡೆಂಟಲ್ ಮತ್ತು ಆಯುಷ್ ಸ್ಟೂಡೆಂಟ್ ಮೂವರು ಕೂಡ ನಿಮಗೆ ಮಾಪಪ್ ಆ್ಯಂಡ್ ಸ್ಟೇ ವೇಕೆನ್ಸಿ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ತಾರೆ. ಓಕೆ, ರಿಮೈನಿಂಗ್ ನಿಮಗೆ KCTಗೆ ಸಂಬಂಧಪಟ್ಟಾಗಿ ಯಾವುದು ಕೋರ್ಸಸ್ಗೆ ನಿಮಗೆ ಮಾಪಪ್ ಆರ್ ಸ್ಟೇ ವೇಕೆನ್ಸಿ ರೌಂಡ್ ಅಂತ ಇಲ್ಲ. ಯಾಕಂದರೆ ಅವ್ರು ಕೇದವ್ರು ಈಗಾಗಲೇ ಎಲ್ಲ ಸೀಟ್ಗಳನ್ನು ಅವರವರ ಕಾಲೇಜ್ಗೆ ಸರೆಂಡರ್ ಮಾಡಿರೋ ಕಾರಣ ಆ ಸೀಟ್ಗಳನ್ನು ಎಲ್ಲನೂ ಕೂಡ ಕೇದವ್ರು ಏನು ಮಾಡಿದ್ರೆ ಕಾಲೇಜಿಗೆ ಕೊಟ್ಟಿರ್ತಾರೆ. ಹಾಗಾಗಿ ನೀವು ಕೇದಲ್ಲಿ ಹೋಗಿ ಕೇಳಬೇಕು. ಈಗ ಸದ್ಯಕ್ಕೆ ನಡೀತಿರೋದು 3 ಕೋರ್ಸ್ಗಳದ್ದು. ರಿಮೈನಿಂಗ್ ಯಾವ ಕೋರ್ಸು ಕೂಡ ಮಾಪಪ್ ರೌಂಡ್ ಇಲ್ಲ, ಆಗಲೇ ಮುಕ್ತಾಯ ಆಗಿದೆ. ಓಕೆ, ಇನ್ನೂರು ನೀವೇನಾದರೂ KCT ಆಫೀಸ್ ಬೈತೀನಪ್ಪ ಅಂತಂದ್ರೆ ಯಾವ ರೀತಿ ಕಂಡೀಷನ್ ಇರಬೇಕು ಅಂತ ಹೇಳ್ತೀನಿ ನೋಡಿ. ನಿಮ್ಗೆ ಯಾವುದೇ ರೀತಿ ಸೀಟೇ ಸಿಕ್ಕಿರಬಾರ್ದು. ಹಂಗಿದ್ರೆ ಮಾತ್ರ ನೆಕ್ಸ್ಟ್ ಇಯರ್ ನಿಮಗೆ KCT ಎಕ್ಸಾಮ್ ಬರೀತೀರಾ.
ನೆಕ್ಸ್ಟ್ ಕೌನ್ಸಿಲಿಂಗ್ ಕೂಡ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಬಿಡ್ತಾರೆ. ಇಲ್ಲ ನೀವು ಸೀಟ್ ಸಿಕ್ಕೂ ಸಹಿತ ನೀವು ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊಂಡಿಲ್ಲ, ನೀವು ನೆಕ್ಸ್ಟ್ ಇಯರ್ ಬರೀತಾನೆ ಅಂತಂದರೆ ನೀವು ಎಕ್ಸಾಮ್ ಬರೀತೀರ, ಬಟ್ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಬಿಡಲ್ಲ. ಸೊ ಈ ಥರ ಎಲ್ಲ ಇರ್ತದೆ. ನಿಮಗೆ ಸೀಟ್ ಕ್ಯಾನ್ಸಲೇಷನ್ ಮಾಡಿದೆ ಹಾಗೆ ಬಿಟ್ಟಿರ್ತಾರೆ, ಹಾಗೆ ಬರೀಲಿಕ್ಕೆ ಬಿಡಿ ಅಂತ ಬಿಟ್ಟರೆ ಆ ರೀತಿ ನಿಮಗೆ KE ಕೊಡಲ್ಲ. ನಿಮಗೆ ಬೇಕಾದ್ರೆ ಮುಂದೆ ವರ್ಷ ಗೊತ್ತಾಗುತ್ತೆ ನಿಮ್ಗೆ. ಓಕೆ, ನಿಮಗೆ KCET ಬರೆದವರು ಸೀಟ್ ಸಿಕ್ಕು ಸಹಿತ ಸೀಟ್ ಕ್ಯಾನ್ಸಲ್ ಮಾಡ್ಕೊಂಡಿಲ್ಲ ಅಂದ್ರೆ ನೀಟ್ ಆರಾಮೇ ಬಿಡ್ತಾರೆ, ವರಿ ಮಾಡ್ಕೋಬೇಡಿ. ಓಕೆ, ಸೊ ಹಂಗಾಗಿ ಈಗಲೇ ಬೇಕಾದ್ರೆ KE ಹತ್ರ ಇನ್ನೂ ಕೂಡ ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊಂಡಿಲ್ಲ ಅಂತಂದರೆ ಮಾಡ್ಕೊಂಡಿದ್ರೆ ಮಾಡ್ಕೋಬೋದು. ಇಷ್ಟೇ ನೋಡ್ರಪ್ಪ, ಮತ್ತೇನಿಲ್ಲ. ಇಷ್ಟೇ ಅಪ್ಡೇಟ್ ಇರೋದು. ಇವತ್ತು ಫೈನಲ್ ರಿಸಲ್ಟ್ ಬರ್ತದೆ. ಪೇಮೆಂಟ್ ಮಾಡಿರಿ, ಕಂಫರ್ಮೇಷನ್ ಸ್ಲಿಪ್ ಡೌನ್ ಮಾಡ್ಕೊರಿ, ಎಲ್ಲನೂ ಕೂಡ ಹೋಗಿ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗಿರಿ. ಓಕೆ, ಇದಿಷ್ಟೇ ಪ್ರೊಸೆಸ್ ಮುಗಿದೋಯ್ತು. ಅದಾದ ತಕ್ಷಣ ನಿಮಗೆ ಮಾಪಪ್ಪ ಅಷ್ಟೇ ವೇಕೆನ್ಸಿ ನೋಡು ಕೆಲವೊಂದಿಷ್ಟು ಸೀಟ್ಗಳು ಕೆಲವೊಂದಿಷ್ಟು ಅಲಾಟ್ಮೆಂಟ್ ಆಗಿಲ್ಲ. ಲೈಕ್ MBBSಗೆ KE ಹೇಳಿದ ಪ್ರಕಾರ 100+ ಇದಾವಂತೆ, ಮತ್ತು 48 ಡೆಂಟಲ್ ಎಲ್ಲನೂ ಕೂಡ ಮ್ಯಾನೇಜ್ಮೆಂಟ್ ಸೀಟ್ಗಳು ಯಾವುದು ಕೂಡ ಅಲಾಟ್ಮೆಂಟ್ ಆಗಿಲ್ಲ. ಮತ್ತು ಈಗೂ ಕೂಡ ಕೆಲವೊಂದಿಷ್ಟು ಸರೆಂಡರ್ ಆಗ್ತವೆ. ಇವನು ಕೂಡ ಸರೆಂಡರ್ ಮೀನ್ಸ್ ಏನಂತಂದ್ರೆ ಕೆಲವೊಂದಿಷ್ಟು ಕಾಲೇಜಸ್ ಅಡ್ಮಿಷನ್ ಆಗಲ್ಲ. ಇನ್ ಕೇಸ್ ಸೀಟ್ ಸಿಕ್ಕು ಸಹಿತ ಕೆಲವೊಂದಿಷ್ಟು ಹುಡುಗರು ಅಡ್ಮಿಷನ್ ಆಗ್ತಿರಲ್ಲ, ಅಂಥ ಸೀಟ್ಗಳನ್ನು ಕೂಡ ಸರೆಂಡರ್ ರೀತಿಯನ್ನು ಆಗ್ತಾವೆ. ಅವೆಲ್ಲನೂ ಕೂಡ ಮಾಪಪ್ಪಿಗೆ ಕನ್ಸಿಡರ್ ಮಾಡ್ತಾರೆ. ಅವನ್ನೆಲ್ಲನೂ ಕೂಡ ಸೀಟ್ ಸಿಗದೇ ಇದ್ದವ್ರಿಗೆ ಮಾತ್ರ ಚಾನ್ಸ್ ಕೊಡ್ತಾರೆ. ಓಕೆ, ಆ್ಯಂಡ್ ಇದ್ರು ಕೂಡ ರಿಜಿಸ್ಟ್ರೇಷನ್ ಆಗಿಲ್ಲ ಅವ್ರಿಗೆ ಮಾತ್ರ ಕೊಡ್ತಾರೆ. ಮತ್ತು ಈಗ ಸೀಟ್ ಸಿಕ್ಕು ನೀವೇನು ಕೂಡ ಅಡ್ಮಿಷನ್ ಮಾಡದೆ ಬಿಟ್ಟರೆ ನಿಮ್ಗೆ ಮಾಪಪ್ಪ ನೋಡಿ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಬಿಡಲ್ಲ. ಯಾಕಂದರೆ ಅವರು ನಿಮಗೆ ಸೀಟ್ ಸಿಕ್ಕುತ್ತಂದ್ರೆ ಅಡ್ಮಿಷನ್ ಆಗಲೇಬೇಕಂತ KE ಹೇಳಿದರು. ಸರಿ ಕಣ್ರು, ಇದಿಷ್ಟು. ಇನ್ ಕೇಸ್ ಏನಾದರೂ ಅಪ್ಡೇಟ್ ಬಂದರೆ ತಿಳಿಸೋಣ. ಅಲ್ಲಿವರೆಗೆ ಚಾನಲ್ ನೋಡ್ತಾರೆ. ಟೇಕ್ ಕೇರ್, ಬಾಯ್.